ಹೌದು, ಇದು ಮಧುಮೇಹ ರೋಗ ಇದ್ದವರು ರಕ್ತದಾನ ಮೋಸ್ಟ್ ಕಾಮನ್ಲಿ ಭಾಳ ಜನ ಕೇಳ್ತಾರೆ, ನಾವು ರಕ್ತ ಕೊಡ್ಬೋದನ್ನು ಡೊನೇಟ್ ಮಾಡ್ಬೋದನ್ನಂತ. ಒಂದಂತಂದರೆ ಅವ್ರ ಮಧುಮೇಹ ರೋಗ ಒಳ್ಳೆ ಕಂಟ್ರೋಲ್, ಶುಗರ್ಸ್ ಒಳ್ಳೆ ಕಂಟ್ರೋಲಲ್ಲಿತ್ತು ಅಂತಂದರೆ 100% ಅವರು ರಕ್ತದಾನ ಮಾಡ್ಬೋದು. ಯಾವುದಾದ್ರೂ ಮೆಡಿಕೇಷನ್ ಇರಲಿ, ಇನ್ಸುಲಿನ್ ಇರಲಿ, ಏನಾದರೂ ತೊಗೊಂಡು ಒಟ್ಟು ಅವ್ರ ಶುಗರ್ ಒಂದು ಕಂಟ್ರೋಲ್ ಇರ್ಬೇಕು ರೀ. ಶುಗರ್ ಕಂಟ್ರೋಲ್ ಯಾವಾಗ ಅಂತೀವಂದ್ರೆ ಫಾಸ್ಟಿಂಗ್ ಅಂದರೆ ಖಾಲಿ ಹೊಟ್ಟೆ ಮೇಲೆ ಶುಗರು 130 ಒಳಗಡೆ ಇರಬೇಕು. ನಾಷ್ಟ ಮಾಡಿ 2 ಗಂಟೆಗೆ ಪೋಸ್ಟ್ ಪ್ಯಾಂಡಲ್ ಬ್ಲಡ್ ಶುಗರ್ ಏನಂತೀವಿ ಅದು 180 ಒಳಗಡೆ. ಮತ್ತು HbA1c 3 ತಿಂಗಳದ ಸರಾಸರಿ ಇದೆ ಎವ್ರೇಜ್ ಏನಂತೀವಿ HbA1c ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತೀವಿ, ಅದು 7 ಒಳಗಡೆ ಇರಬೇಕು. ಇವೆಲ್ಲ ಒಳ್ಳೆ ರೀತಿಯಲ್ಲಿ ಶುಗರ್ ಕಂಟ್ರೋಲ್ ಇತ್ತು. ಇವು ರೀಡಿಂಗ್ಸ್ ಎಲ್ಲ HbA1c 7 ಒಳಗಿತ್ತು. ಆಮೇಲೆ ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಲಾಸ್ಟ್ 3 6 ತಿಂಗಳ ಒಳಗಡೆ ಈ ಶುಗರ್ ಒಂದೇ ರೀತಿಯಲ್ಲಿ ಕಂಟ್ರೋಲ್ ಇತ್ತಂದರೆ 100% ಶುಗರ್ ಇದ್ದವರು ಡಿಸ್ಪೈಟ್ ಯಾವುದೇ ಮಾತ್ರೆ ಮ್ಯಾಗಿರಲಿ, ಇನ್ಸುಲಿನ್ ಮ್ಯಾಗಿರಲಿ, ಶುಗರ್ ಕಂಟ್ರೋಲ್ ಇತ್ತು, ಅವರ ಆರೋಗ್ಯ ಆರಾಮಾಗಿದ್ದರು ಅಂದರೆ 100% ಅವರು ರಕ್ತದಾನವನ್ನು ಮಾಡ್ಬೋದು. ರಕ್ತದಾನ ಕೂಡ ಅಲ್ಲ, ನೇತ್ರದಾನ ಅಥವಾ ಯಾವುದೋ ಅಂಗದಾನ ಕೂಡ ಅವರು ಶುಗರ್ ಕಂಟ್ರೋಲ್ ಇದ್ದಲ್ಲಿ ಮಾಡ್ಬೋದು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಶುಗರ್ ಕಂಟ್ರೋಲ್ ಇರಬೇಕಂತಂದರೆ ಒಂದು ಅವರ ಪೌಷ್ಟಿಕವಾದ ಅಥವಾ ಬ್ಯಾಲೆನ್ಸ್ಡ್ ಹೆಲ್ದಿ ಡಯಟ್ ಏನಂತೀವಿ ಅದು ಆಹಾರ ಸೇವನೆಯನ್ನು ಸರಿಯಾಗಿ ಮಾಡಬೇಕು. ಅಂದರೆ ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ ತೊಗೋಬೇಕು. ಎರಡನೇದಾಗಿ ಈಗ ರಕ್ತದಾನ ಆಗಲಿ ಯಾವುದೋ ಅಂಗದಾನ ಮಾಡೋಕ್ಕಿಂತ ಮುಂಚೆ ಅವ್ರು ವೆಲ್ ಹೈಡ್ರೇಟೆಡ್ ಇರಬೇಕು. ಸೊ ನೀರಿನ ಪ್ರಮಾಣ ದಿವಸಕ್ಕೆ 3 ಲೀಟ್ರ್ 2-3 ಲೀಟ್ರ್ವರೆಗೆ ನೀರು ದಿವಸ ಕುಡಿಬೇಕು. ಆಮೇಲೆ ಎಸ್ಪೆಷಲಿ ರಕ್ತದಾನ ಮಾಡುವ ಹಿಂದಿನ ದಿವಸ ಆಗಲಿ ತಮ್ಮ ನಿದ್ದೆಯನ್ನು ಸರಿತನಂಗೆ ನಿದ್ದೆ ಮಾಡಿ ಆರೋಗ್ಯ ಒಳ್ಳೇದಿಟ್ಕೊಂಡು ಡೆಫಿನೆಟ್ಲಿ ರಕ್ತದಾನ ಮಾಡಬಹುದು. ಸರ್, ಈಗ ಜನರಲ್ ಆಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಈ ಸಕ್ಕರೆ ಕಾಯಿಲೆ ಬರಬಾರದು ಅಂತಂದರೆ ಅವರು ಈಗಿನಿಂದಲೇ ಅಂದರೆ ಬರೋಕ್ಕಿಂತ ಮುಂಚೆನೇ ಅದು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ? ಹೌದು, ಇದು ಬಂದಾಗ ಅದರ ಕಾಯಿಲೆ ನಿವಾರಣೆ ಮಾಡೋದು ಅಥವಾ ಅದರ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಒಂದು ಹಂತ. ಮೇನ್ ಇಂಪಾರ್ಟೆಂಟ್ ಅಂದರೆ ಅದು ಕಾಯಿಲೆ ಬರಲಾರ್ದಾಗ ನೋಡ್ಕೊಳ್ಳೋದು ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಎಲ್ಲೋ ತಂದೆ ತಾಯಿಯಲ್ಲಿ ಡಯಾಬಿಟಿಸ್ ಇತ್ತು ಅಂದರೆ ಮಕ್ಕಳಿಗೆ ಡಯಾಬಿಟಿಸ್ ಬರೋ ಸಂಭಾವನೆ ಹೆಚ್ಚಿರುತ್ತೆ. ಸೊ ಅವ್ರು ಹಂಗೆ ಬರಲಾರ್ದಂಗೆ ನೋಡ್ಕೋಬೇಕಂದ್ರೆ ಏನು ಮಾಡಬೇಕಂದ್ರು ಒಂದನೇದಾಗಿ ಪೌಷ್ಟಿಕ ಆಹಾರ, ಹಸಿರು ತಪ್ಪಲು, ಪಲ್ಯ, ಹಣ್ಣುಗಳ ಸೇವನೆ ಹೆಚ್ಚಿಗೆ ಮಾಡಬೇಕು. ಇವು ಜಂಕ್ ಫುಡ್ಸ್ ಏನಂತೀವಿ, ಸಕ್ಕರೆ ಪದಾರ್ಥ, ಬೆಲ್ಲದ ಪದಾರ್ಥ, ಸ್ವೀಟ್ಸು, ಕೋಲ್ಡ್ ಡ್ರಿಂಕ್ಸು, ಆಮೇಲೆ ಜಂಕ್ ಫುಡ್ಸ್ ಅಂದರೆ ಪಿಜ್ಜಾ, ಬರ್ಗರ್, ಟ್ರಾನ್ಸ್ ಫ್ಯಾಟ್ಸ್ ಏನಂತೀವಿ, ತುಪ್ಪದ ಪ್ರಮಾಣ, ಫ್ರೈಡ್ ಐಟಮ್ಸ್ ಏನಿರ್ತಾವೆ, ಕರ್ದಿದ್ದೆಲ್ಲ, ಬಜ್ಜಿ, ಇಂಥವೆಲ್ಲ ಸೇವನೆ ಕಮ್ಮಿ ಮಾಡಬೇಕು. ಅಂದರೆ ಬ್ಯಾಲೆನ್ಸ್ ಹೆಲ್ದಿ ರೊಟ್ಟಿ, ಚಪಾತಿ, ಪಲ್ಯ ಸೇವನೆನ ಹಸಿರು ತಪ್ಪಲು ಪಲ್ಯ, ಕಾಯಿ ಪಲ್ಯ, ಆಮೇಲೆ ಹಣ್ಣಿನ ಸೇವನೆ ಹೆಚ್ಚು ಮಾಡಬೇಕು. ಇದು ಒಂದು ಫಸ್ಟ್ ಇಂಪಾರ್ಟೆಂಟ್ ಈಸ್ ಡಯಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಎಕ್ಸಸೈಸ್. ನಾವು ಶುಗರ್ ಬರಲಾರ್ದಂಗೆ ನೋಡ್ಕೋಬೇಕಂದ್ರೆ ಡೈಲಿ ರೆಗ್ಯುಲರ್ ಆಗಿ ಮಿನಿಮಮ್ 30-40 ನಿಮಿಷ ವಾಕಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಇದು ದಿವಸ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ 5 ದಿವಸ ಆದ್ರೂ ಈ ಪ್ರಕಾರ ಎಕ್ಸಸೈಸ್ ಮಾಡಬೇಕು. ಆಮೇಲೆ ನಮ್ಮ ವೇಟ್ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ವೇಟ್ ನಾರ್ಮಲ್ಕಿನ್ನ ಹೆಚ್ಚಾಗಬಾರ್ದು. ನಾವು BMI ಅಂತೀವಿ, ಹೈಟ್ ತಕ್ಕಂಗೆ ಒಂದು ಪ್ರಮಾಣ ಇರುತ್ತೆ ವೇಟದ್ದು. ಅದಕ್ಕಿಂತ ವೇಟ್ ಹೆಚ್ಚಿರ್ಲಾರ್ದಂಗೆ ನೋಡ್ಕೋಬೇಕು. ಇದು ವೇಟ್ ಹೆಚ್ಚಿರ್ಲಾರ್ದಂಗೆ ನೋಡ್ಕೋಬೇಕಂತಂದರೆ ಒಂದು ಡಯಟು, ಒಂದು ಎಕ್ಸಸೈಸು, ಇವು 2 ಏನದಾವಲ್ಲ ಇವು ಮೋಸ್ಟ್ ಇಂಪಾರ್ಟೆಂಟ್. ಮೂರನೇದು ಇಂಪಾರ್ಟೆಂಟ್ ಥಿಂಗ್ ಡಯಾಬಿಟಿಸ್ ಬರಲಾರ್ದಕ್ಕೆ ನೋಡ್ಕೋಬೇಕಂದ್ರೆ ಸ್ಟ್ರೆಸ್ ಲೆವೆಲ್ಸ್. ನಮ್ಮ ಮನಸ್ಥಿತಿ ಅಥವಾ ಮೆಂಟಲ್ ಪ್ರೆಷರ್ ಏನಂತೀವಿ ಅದು ಇರಲಾರ್ದಂಗೆ ನಾವು ಒಂದು ಸ್ವಲ್ಪ ಅದು ಇರಲಾರ್ದಂಗೆ ಏನು ಮಾಡಬೇಕಂದ್ರೆ ನಿದ್ದೆ ಸರಿ ಮಾಡಬೇಕು. ದಿವಸಕ್ಕೆ 8 ಗಂಟೆ ಮಿನಿಮಮ್ ಆಗಿ 7-8 ಗಂಟೆ ಸರಿಯಾಗಿ ನಿದ್ದೆ ಆಗಬೇಕು. ಆಮೇಲೆ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಏನಂತೀವಿ, ದಿವಸಕ್ಕೆ ಒಂದು ಅರ್ಧ ಗಂಟೆನೂ ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಮಾಡಿದರೆ ನಮ್ಮ ಮನಸ್ಥಿತಿ ಶಾಂತ ಆಗಿದ್ದು ಇವೆಲ್ಲ ದೇ ಗೋ ಲಾಂಗ್ ವೇ ಇನ್ ಪ್ರಿವೆಂಟಿಂಗ್ ಡಯಾಬಿಟಿಸ್. ಡಯಟ್, ಎಕ್ಸಸೈಸ್, ಗುಡ್ ಸ್ಲೀಪ್, ಯುವರ್ ನ್ಯೂಟ್ರಿಷನ್ ಆ್ಯಂಡ್ ಯುವರ್ ಮೆಂಟಲ್ ಸ್ಟೇಟ್ ಆಫ್ ಬೀಯಿಂಗ್, ಇವೆಲ್ಲ
ಕೂಡ ನಾವು ಡಯಾಬಿಟಿಸ್ ಬರಲಾರ್ದಂಗೆ ನೋಡ್ಕೋಬೋದು. ನಿಮ್ಗೆ ಮಧುಮೇಹ ರೋಗ ಇದ್ದವರು ಹೆದರೋ ಕಾರಣ ಇಲ್ಲ. ನಿಮ್ಮ ಶುಗರು ಒಳ್ಳೆ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಇದು HbA1c ಅನ್ನೋದು 7 ಒಳಗಡೆ ನೀವು ಮೇಂಟೈನ್ ಮಾಡಿದರೆ ನಿಮ್ಗೆ ಡಯಾಬಿಟಿಸ್ ರಿಲೇಟೆಡ್ ಯಾವುದೂ ಕಾಂಪ್ಲಿಕೇಶನ್ ಕಣ್ಣಾಗಲಿ ಕಿಡ್ನಿಗಳಾಗಲಿ ಅಥವಾ ಹಾರ್ಟ್ಗಾಗಲಿ ಅಥವಾ ನರ್ಗಳಿಗಾಗಲಿ ಯಾವುದಕ್ಕೂ ಎಫೆಕ್ಟ್ ಆಗಂಗಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಶುಗರ್ನಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು. ಒಬ್ರೊಬ್ರು ಏನು ಅಂದ್ಕೋತಾರೆ, ನಮ್ಮ ಡಯಾಬಿಟಿಸ್ ಆದರೆ ನಮ್ಮ ಜೀವನಾವಧಿ ಮುಗೀತೋ ಅಥವಾ ಕಮ್ಮಿ ಆಯಿತು ಅಂತ ಹಿಂಗೆ ಭಾಳ ಮಂದಿಗೆ ತಪ್ಪು ಕಲ್ಪನೆ ಇರ್ತೈತೆ. ಅದು ಸುಳ್ಳು. ನೀವು ಶುಗರನ್ನು ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಟರೆ ನಿಮ್ಮ ಜೀವನ ಪರ್ಯಂತ ಅಥವಾ ಲೈಫ್ ಸ್ಪ್ಯಾನ್ ಯಾವಾಗಲೂ ಎಫೆಕ್ಟ್ ಆಗೋದಿಲ್ಲ ಅಥವಾ ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಕೂಡ ಆಗಂಗಿಲ್ಲ ಡಯಾಬಿಟಿಸ್ ರಿಲೇಟೆಡ್. ಸೊ ದ್ಯಾಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಅಂತಂದರೆ ನೀವು ಶುಗರ್ ಕಂಟ್ರೋಲಲ್ಲಿದ್ದರೆ ಸಾಮಾನ್ಯ ಜನ ಏನು ಮಾಡ್ಬೋದು, ಲೈಕ್ ಬ್ಲಡ್ ಡೊನೇಷನ್ ಅಥವಾ ಆರ್ಗನ್ ಡೊನೇಷನ್ ಅದನ್ನು ಕೂಡ 100% ಮಾಡ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನಂತಂದರೆ ನಿಮ್ಮ ಶುಗರನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಆ ನಿಯಂತ್ರಣದಲ್ಲಿ ಒಂದು ವೇಳೆ ಇರಲಿಲ್ಲ ಅಂತಂದರೆ ಅದು ಏನು ಡಿಫಿಕಲ್ಟ್ ಜಾಬ್ ಅಲ್ಲ. ಒಂದು ಸ್ವಲ್ಪ ನಿಮ್ಮ ಮಾತ್ರೆ ಅನ್ನು ಅಡ್ಜಸ್ಟ್ ಮಾಡಿ ಅಥವಾ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಅದನ್ನ 100% ಆಗಿ ಕಂಟ್ರೋಲ್ ಬರುವಂಗೆ ಮಾಡ್ಬೋದು. ಅದಕ್ಕಾಗಿ ನೀವು ಯಾರಾದರೂ ನಿಮ್ಗೆ ಹತ್ತಿರದಲ್ಲಿರುವ ಡಯಾಬಿಟಾಲಜಿಸ್ಟ್ ಅಥವಾ ಎಂಡೋಕ್ರೈನಾಲಜಿಸ್ಟ್ ಅವ್ರಿಗೂ ಸಲಹೆ ತೊಗೊಂಡು 100% ನಿಮ್ಮ ಶುಗರ್ ಕಂಟ್ರೋಲ್ ಬರುವಂಗೆ ಮಾಡ್ಬೋದು.